Hello everyone, welcome to Sanmarga classes. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನ ಸಂಕ್ಷೇಪಿಸಿ ಬಿಡಿಸಿರಿ. ಸೊ ಇಲ್ಲಿ 3 into 5z minus 7 minus 2 into 9z minus 11 is equal to 4 into 8z minus 13 minus 17. ಸೊ ಇಲ್ಲಿ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣವನ್ನ ಗಮನಿಸಿ. ಸೊ ಇಲ್ಲಿ ನಾವೇನ್ ಮಾಡೋಣ, ಬ್ರಾಕೆಟ್ ಅಲ್ಲಿ ಇರೋದನ್ನ ಫಸ್ಟ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ 3 into 5z ಅಲ್ವಾ. ಸೊ ಏನಾಯ್ತಿದು 5 3 15 z. ಓಕೆ, ಸೊ ಪ್ಲಸ್ ಮೈನಸ್ ಮೈನಸ್ 7 3 21. ಸೊ ಪ್ಲಸ್ ಮೈನಸ್ ಮೈನಸ್ 9 2 18 z ಮೈನಸ್ ಮೈನಸ್ ಪ್ಲಸ್ 11 2 22 ಈಸ್ ಈಕ್ವಲ್ ಟು 4 8 ಎಷ್ಟು 32 z ಪ್ಲಸ್ ಪ್ಲಸ್ ಪ್ಲಸ್. ಸೊ ಇಲ್ಲಿ ಪ್ಲಸ್ ಮೈನಸ್ ಚಿಹ್ನೆಗಳ ಕಡೆ ಗಮನ ಕೊಡಿ. ಸೊ ಪ್ಲಸ್ ಮೈನಸ್ ಮೈನಸ್ 13 4 52 ಮೈನಸ್ 17. ಓಕೆ, ಸೊ ಈಗ ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ z ಇರುವಂತಹ ಪದಗಳು. ಸೊ 15z ಮೈನಸ್ 18z ಅಲ್ವಾ. ಸೊ ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ ಏನಾಯ್ತು, ಕಳಿಬೇಕು, ಮೈನಸ್ ಮಾಡಬೇಕು. ಸೊ ಇಲ್ಲಿ 15z ಮೈನಸ್ 8z ಅಂದ್ರೆ ಮೈನಸ್ 3z. ಓಕೆ, ಸೊ ಮೈನಸ್ 3z. ಸೊ ಇಲ್ಲಿ ಮೈನಸ್ 21 ಪ್ಲಸ್ 22. ಸೊ ಏನಾಗತ್ತಿದು ಪ್ಲಸ್ 1 ಇಸ್ ಈಕ್ವಲ್ ಟು. ಸೊ ಇಲ್ಲಿ 32z ಸೊ ಮೈನಸ್ 52 ಮೈನಸ್ 17. ಸೊ ಏನಾಗುತ್ತೆ, ಇದು ಮೈನಸ್ ಮೈನಸ್ ಇರೋದ್ರಿಂದ ಎರಡನ್ನು ಕೂಡಬೇಕು. ಸೊ 7 2 9. ಸೊ 5 1 6 ಮೈನಸ್ಗೆ ಮೈನಸ್. ಸೊ 69 ಬಂದಿದೆ. ಸೊ ಈಗ ಈ ಎರಡು ಸಮೀಕರಣವನ್ನು ಗಮನಿಸಿದ್ರೆ, ಸೊ ಲೆಫ್ಟ್ ಸೈಡ್ ರೈಟ್ ಸೈಡ್. ಸೊ ಇಲ್ಲಿ ಸಜಾತಿಯ ಪದಗಳನ್ನ ಒಂದ್ ಬದಿಗೆ ತಗೊಳ್ಳೋಣ. ಓಕೆ, ಸೊ ಮೈನಸ್ 3z 32z ಅಲ್ವಾ. ಸೊ ಅದೇ ರೀತಿ 1 ಮತ್ತೆ 69 ಸ್ಥಿರಾಂಕ. ಸೊ ಇವುಗಳನ್ನ ಒಂದು ಬದಿಯಲ್ಲಿ ತಂದಾಗ ಸೊ ಮೈನಸ್ 3z. ಸೊ 32z ಏನಾಗುತ್ತೆ, ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಇರೋದು ಮೈನಸ್ 32z ಇಸ್ ಈಕ್ವಲ್ ಟು ಮೈನಸ್ 69. ಸೊ ಇಲ್ಲೇನಾಗುತ್ತೆ ಪ್ಲಸ್ 1 ರೈಟ್ ಸೈಡ್ ಹೋದಾಗ ಮೈನಸ್ 1. ಓಕೆ, ಸೊ ಈಗ ಮೈನಸ್ 3z ಮೈನಸ್ 32z. ಸೊ ಏನಾಗುತ್ತೆ ಹೇಳಿ, ಮೈನಸ್ 35z ಈಸ್ ಈಕ್ವಲ್ ಟು ಮೈನಸ್ 70. ಓಕೆ, ಸೊ ಈಗ ಎರಡೂ ಬದಿಯಲ್ಲೂ ನಾವೇನ್ ಮಾಡೋಣ, ಮೈನಸ್ 31ರಿಂದ ಭಾಗಿಸೋಣ. ಅಥವಾ ಏನ್ ಮಾಡ್ಬೋದು, ಇಲ್ಲಿ ಮೈನಸ್ 35z ಅಲ್ವಾ, ಗುಣಾಕಾರ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಭಾಗಾಕಾರ ಆಗತ್ತೆ, ಅಂಶದಲ್ಲಿ ಇರೋದು ಛೇದಕ್ಕೆ ಬರುತ್ತೆ. ಸೊ ಹಾಗಾದ್ರೆ z ಈಸ್ ಈಕ್ವಲ್ ಟು ಏನಾಯ್ತು, ಮೈನಸ್ 70 ಡಿವೈಡೆಡ್ ಬೈ ಮೈನಸ್ 35. ಸೊ 35 1 35 2. ಸೊ ಮೈನಸ್ ಮೈನಸ್ ಪ್ಲಸ್ 2. ಓಕೆ, ಹಾಗಾದ್ರೆ ಇಲ್ಲಿ z ಈಸ್ ಈಕ್ವಲ್ ಟು ಏನಾಯ್ತು 2 ಆಗಿದೆ. ಥ್ಯಾಂಕ್ ಯು.